ಒಂದು ಕಡೆ ಬೆಳೆಯೂ ಇಲ್ಲ, ಹಣವೂ ಇಲ್ಲ, ರೈತ ಕಣ್ಣೀರನ್ನ ಇಟ್ಟಿದ್ದಾನೆ. ಇದು ರೈತ ನೋಡಲೇಬೇಕಾದಂಥ ಸ್ಟೋರಿ. ಯಾಕಂದ್ರೆ ಈ ಒಂದು ಕಡೆ ಬೆಳೆಯೂ ಇಲ್ಲ, ಇನ್ನೊಂದು ಕಡೆ ಹಣವೂ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ರೈತ ಕಣ್ಣೀರಿಟ್ಟಿರುವಂತಹ ಘಟನೆ ನಡೆದಿದೆ. ಇದು ರೈತರು ನೋಡಲೇಬೇಕಾದಂಥ ಸ್ಟೋರಿ. ಕೋಲ್ಡ್ ಸ್ಟೋರೇಜ್ನಲ್ಲಿ ನಿಮ್ಮ ಬೆಳೆ ಇದೆಯಾ? ಕದಿಮರ ಪಾಲಾಗಬಹುದು ನಿಮ್ಮ ಬೆಳೆ. ಎಚ್ಚರವನ್ನ ವಹಿಸಿ. ಬೆಳೆಯೂ ಇಲ್ಲ, ಹಣವೂ ಇಲ್ಲ, ರೈತ ಕಣ್ಣೀರನ್ನ ಇಟ್ಟಿದ್ದಾರೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ವಂಚನೆ ಆಗಿದೆ. ಕೋಲ್ಡ್ ಸ್ಟೋರೇಜ್ನಲ್ಲಿದ್ದ ಮೆಣಸಿನಕಾಯಿ ಮಾಯ. ಬಳ್ಳಾರಿಯ ಸಿರಗುಪ್ಪದ ರೈತ ಮಹದೇವಪ್ಪಗೆ ಮೋಸ ಆಗಿದೆ. ರೈತನಿಗೆ ತಿಳಿಸದೆ 50 ಲಕ್ಷದ ಮೆಣಸಿನಕಾಯಿ ಮಾರಾಟ. 363 ಚೀಲ ಮೆಣಸಿನಕಾಯಿಯೂ ಇಲ್ಲ, ಹಣವೂ ಇಲ್ಲ. ದಲ್ಲಾಳಿ ನಾಗಪ್ಪ ಮೂಲಕ ಮೆಣಸಿನಕಾಯಿ ಇಟ್ಟಿದ್ದ ರೈತ. ದರ ಏರಿಕೆ ಬಳಿಕ 2 ಬಾರಿ ಮಾರುಕಟ್ಟೆಗೆ ಬಂದಿದ್ದ ರೈತ. ಸ್ಟೋರೇಜ್ನಲ್ಲಿ ಮೆಣಸಿನಕಾಯಿ ನಾಪತ್ತೆ ತಿಳಿದು ಕಂಗಾಲಾಗಿದ್ದಾರೆ. 50 ಲಕ್ಷ ಮೌಲ್ಯದ ಮೆಣಸಿನಕಾಯಿ ಇಲ್ಲದೆ ರೈತನ ಕಣ್ಣೀರು. ಬ್ಯಾಡಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ ನೋಡಿ, ಬೆಳೆದಂಥ ಬೆಳೆ ಅಲ್ಲಿ ಇಲ್ಲ ಅಂತ ಅಂದ್ರೆ ಇನ್ನು ರೈತ ಏನು ಮಾಡ್ಬೇಕ್ರಿ ಪಾಪ? ಆ ರೀತಿಯಾದಂಥ ಸಿಚುವೇಶನ್ ಆಗಿದೆ ನೋಡಿ. ಇಟ್ಟಿರುವಂಥ ಬೆಳೆ ಇಲ್ಲ ಅಂತಂದ್ರೆ ಈ ಕಡೆ ಬೆಳೆನೂ ಇಲ್ಲ, ಅದನ್ನ ಮಾರಾಟ ಮಾಡಿ ಹಣವನ್ನು ತೆಗೆದುಕೊಂಡು ಸಾಲ ಸುಲ ಮಾಡಿ ಬೆಳೆಯನ್ನ ಬೆಳೆದಿರ್ತಾರೆ. ಆ ಸಾಲಗಾರಿಗೆಲ್ಲ ಏನು ಕೊಡ್ಬೇಕು ರೈತ? ಸೊ ಹಾಗಾಗಿ ಸಾಕಷ್ಟು ಈ ರೀತಿಯಾದಂಥ ನಡೀತಾ ಇರುತ್ತೆ. ನಾವು 1 ತಿಂಗಳಲ್ಲ 2 ತಿಂಗಳದ 1 ತಿಂಗಳು ದುಡ್ಡು ಕಟ್ಟಾಕ ಇನ್ನ ಜಿರಾಕ್ಸ್ ಕೊಟ್ಟನ ತೆಗಿರ್ತಾವಪ್ಪ. ನಾವು ಯಾವಾಗ ಚೀಲ ತಕ್ಕಂತಿರ್ತಾವ ಅಂತ ಹೇಳಿದ. ಜಿರಾಕ್ಸ್ ಐತೆ ಮಗ ಅವ್ರ ಹತ್ರ ಇರೋದು ತಂದಿಲ್ದಂಗ ಮಗ ಹೆಂಗ್ ಕೊಡ್ತಾನ? ಐತಮ್ಮ ಇದ್ರ ಮೇಲೆ ಕ್ರಮ ತಗರಿ ಅಂದ್ರೆ ತಗೊಂಬದಲ್ಲ. ಏನ್ ಮಾಡ್ತೀವಿ? 1 ತಿಂಗಳು ಬಳಸ 1 ತಿಂಗಳು ಬಳಸ. ಅವ್ರವ್ರು ದೊಡ್ಡವ್ರ ತಕ್ಕ ಹೋಗಿ ನಾವು ಕೈ ಕಾಲು ಇಟ್ಕೊಂಡು ಫೋನ್ ಮಾಡಿಸಿದ್ರೆ 1 ತಿಂಗಳಾಯ್ತು, ಏನ್ ಕಂಪ್ಲೇಂಟ್ ಇವಾಗ ತಿಂಗಳ ಮೇಲೆ ತಗೊಂಡಾರ ಮತ್ತೆ ತಿಂಗಳ